ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ದೇವರ ಆಶೀರ್ವಾದಗಳು. ಈ ಒಂದು ಸಬ್ಬತ್ ದಿನದಲ್ಲಿ ತಿರುಗಿ ದೇವರು ನಮ್ಮನ್ನು ತನ್ನ ಪರಿಶುದ್ಧ ಚರಣದಲ್ಲಿ ನಮ್ಮನ್ನು ಸೇರಿಸಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಜೊತೆಗೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ಆರಾಧನೆ ಪ್ರಾರಂಭ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಾವು ನಿನಗೆ ಸ್ತೋತ್ರಗಳು ಸಲ್ಲಿಸುವಂಥವರಾಗಿದ್ದೇವೆ. ಈ ಸುಂದರವಾದಂಥ ಒಂದು ಸಮಯದಲ್ಲಿ, ಈ ಸಬ್ಬ ದಿನದಲ್ಲಿ ನಿನ್ನ ಪರಿಶುದ್ಧ ನಿನ್ನ ಚರಣದಲ್ಲಿ ಬಂದು ದೇವರೇ, ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ, ನಿನ್ನ ನಾಮಕ್ಕೆ ಮಹಿಮೆ ಸಲ್ಲಿಸುವಂತೆ ನಿನ್ನ ಕೃಪೆ ನೀಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಈ ಒಂದು ಆರಾಧನೆ ಮುಖಾಂತರ ನಿನಗೆ ಮಹಿಮೆ ಆಗಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಮತ್ತು ಈ ಸಮಯದಲ್ಲಿ ಈ ಆನ್ಲೈನ್ ಮುಖಾಂತರವಾಗಿ ನನ್ನನ್ನು ಮತ್ತೆಲ್ಲ ಸಭಿಕರನ್ನು ನೀನು ಆಶ್ರಯಿಸಬೇಕೆಂದು ಯೇಸು ಕ್ರಿಸ್ತ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಈ ಸಮಯದಲ್ಲಿ ನಾವು ಸಂಗೀತವನ್ನು ಹಾಡಿಕೊಳ್ಳೋಣ. ಆರಾಧನಾ ಪುಸ್ತಕದಲ್ಲಿ 105ನೇ ಒಂದು ಸಂಗೀತವು ಜೀವವಾಕ್ಯದ ಘನವ ಇಂಪಾಗಿ ಹಾಡಿರಿ. ಇದು ಸಂಗೀತವು ನಾವೆಲ್ಲರೂ ಕೂಡಿ ಹಾಡಿ ದೇವರನ್ನು ಕೊಂಡಾಡಿಕೊಳ್ಳೋಣ. ಜೀವವಾಕ್ಯದ ಘನವ ಇಂಪಾಗಿ ಹಾಡಿರಿ, ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ, ಶುಭವಾರ್ತಮಾನ ಆತ್ಮಕ್ಕೆ ಆಧಾರ, ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಸದ್ವೇದ ವಾಕ್ಯವು, ದೇವ ವಾಕ್ಯವಗಮಗೆ ಕ್ರಿಸ್ತೇಸು ಕೊಟ್ಟನು, ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು, ಮೋಕ್ಷಲೋಕ ಮಾರ್ಗ ಉಚಿತಾರ್ಥದಾನ, ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಸದ್ವೇದ ವಾಕ್ಯವು, ಸಾರುವ ಜನಕ್ಕೆ ಆಸಕ್ತಿಯಿಂದಲೇ ಪದಮಾನನಿ ನಳನಗೆ ಪ್ರಮಾಣಿಸು ತೀರ್ಪನೆಂದು, ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಸದ್ವೇದ ವಾಕ್ಯವು. ದೇವರ ಉತ್ತರ ಪ್ರತ್ಯುತ್ತರಕ್ಕಾಗಿ ನಾವು ಈ ಸಮಯದಲ್ಲಿ ದಾವೀದನ ಕೀರ್ತನೆಗಳು 23ನೇ ಸಂಧಿ 1ರಿಂದ 6ನೇ ವಚನವರೆಗೆ ನಾವು ಓದಿಕೊಳ್ಳೋಣ. ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಿಕೊಳ್ಳೋಣ. ದಾವೀದನ ಕೀರ್ತನೆಗಳು 23ನೇ ಸಂಧಿ 1ರಿಂದ ಕೊನೆ ವಚನವರೆಗೆ. ಯೆಹೋವ ನನಗೆ ಕುರುಬನು, ಕೊರತೆ ಪಡೆನು, ಆತನು ಹಸಿರು ಗಾವಲುಗಳಲ್ಲಿ ನಾನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನ ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ
ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೋಣಿಯು ನಿನ್ನ ಕೋಲನ್ನು ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಒರೆಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಾವು ಈ ಒಂದು ಉದಯ ಕಾಲದಲ್ಲಿ ನಿನ್ನ ಪರಿಶುದ್ಧ ಚರಣದಲ್ಲಿ ಬಂದು ದೇವರೇ, ನಿನ್ನೊಂದಿಗೆ ನಾವು ಪ್ರಾರ್ಥನೆ ಮಾಡುವಂಥ ಒಂದು ಒಳ್ಳೆಯ ಸಮಯ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ದೇವರೇ, ಕಳೆದ ವಾರದಲ್ಲಿ ದೇವರೇ ನೀ ನಮ್ಮ ಸಂಗಡಿದ್ದು ನಮ್ಮನ್ನು ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡುತ್ತಾ ಒಂದು ಸಬ್ಬ ದಿನದಲ್ಲಿ ನೂತನ ಒಂದು ವಾರದಲ್ಲಿ ಈ ಸಬ್ಬದಿ ನಮ್ಮನ್ನು ಪ್ರವೇಶ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಪರತ್ಪರನಾಗಿರುವಂಥ ದೇವರು, ನಮ್ಮ ರಕ್ಷಕನೂ ಆಗಿರುವಂಥ ದೇವರು ನೀನಾಗಿದ್ದೀಯ ಅಂತ ನಾವು ನಿನಗೆ ಸ್ತೋತ್ರಗಳು ಸಲ್ಲಿಸಿ ಕೊಂಡಾಡುವಂಥವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ದೇವರೇ, ನಾವು ನಿನ್ನ ಮುಂದೆ ದೇವರೇ ನಮ್ಮ ಸಭೆಗಳನ್ನು, ನಮ್ಮ ಸಭೆ ಎಲ್ಲ ಒಂದು ಕುಟುಂಬಗಳನ್ನು ನಿನ್ನ ಹಸ್ತಕ್ಕೆ ನಾವು ತಂದು ದೇವರೇ, ನಿನ್ನ ಪರಲೋಕದ ಆಶೀರ್ವಾದಗಳು ಅವರ ಜೀವಿತ ಮೇಲೆ ನಾವು ಬೇಡುವಂಥವರಾಗಿದ್ದೇವೆ. ಹೌದು ಸ್ವಾಮಿ, ನೀನು ನಮ್ಮನ್ನು ದೇವರೇ ಇಷ್ಟು ಸೂಕ್ಷ್ಮವಾಗಿ ಜೀವನ ಜೀವಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೇಗೋ ಸ್ವಾಮಿ, ನಾವು ಈ ಒಂದು ಸ್ಥಿತಿಯಲ್ಲಿ ನಾವು ಹೋಗುವಂಥ ಸಮಯದಲ್ಲಿ ಕೊರೋನಾ ವೈರಸ್ ನಮ್ಮ ಸುತ್ತಮುತ್ತ ಇರುವಂಥ ಸಮಯದಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ದೇವರೇ ನೀ ನಮ್ಮನ್ನು ಕೈ ಬಿಡಲಾರದೆ ನಮ್ಮನ್ನು ಹಿಡಿಕೊಂಡು ನಿನ್ನ ಒಂದು ಆಶ್ರಯದಲ್ಲಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ದೇವರೇ, ಈ ಒಂದು ಸಮಯದಲ್ಲಿ ನಾವು ನಮ್ಮೆಲ್ಲ ಸಭಿಕರ ಜೀವಿತವನ್ನು ಆಶೀರ್ವಾದ ಮಾಡು, ಮತ್ತು ಅವರ ಕುಟುಂಬ ಮಕ್ಕಳನ್ನು ಉನ್ನತ ರೀತಿಯಲ್ಲಿ ಆಶೀರ್ವಾದ ಮಾಡು ಸ್ವಾಮಿ. ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರನ್ನ ನಡೆಸು ಸ್ವಾಮಿ. ಕಳೆದ ವಾರದಲ್ಲಿ ಅನಾರೋಗ್ಯದಲ್ಲಿರುವಂತೆ ನನ್ನ ಮಕ್ಕಳಿಗೆ ದೇವರೇ ನೀನು ಆರೋಗ್ಯ ಭಾಗ್ಯ ಕೊಟ್ಟಿದೆಯಾ. ಹಾಸ್ಪಿಟಲ್ ಅಡ್ಮಿಟ್ ಆಗಿರುವಂಥ ಸಮಯದಲ್ಲಿ ನೀನು ಸಂತೈಸಿ ಅವರಿಗೆ ಚಿಕಿತ್ಸೆ ಮಾಡಿ ದೇವರೇ ಒಳ್ಳೆಯ ರೀತಿಯಲ್ಲಿ ಗುಣವನ್ನು ಹೊಂದಿಕೊಂಡು ಇಂಥರಿಗೆ ನೀನು ಮನೆಗೆ ತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ಅನೇಕರು ಟೈಫಾಯ್ಡ್ ಬಿಮಾರಿಯಾಗಿ ಅವರು ವಾಸಿಸುವಂಥವರಾಗಿದ್ದ ದೇವರೇ, ಅವರಿಗೆ ನೀನು ಬೇಗ ನಿನ್ನ ಹೆಸರಿನಲ್ಲಿ ಗುಣವನ್ನು ಕೊಡಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ದೇವರೇ, ಕೊರೋನಾ ವೈರಸ್ ನಮ್ಮ ಭಾರತ ದೇಶದಲ್ಲಿ ಇಡೀ ಅನೇಕ ದೇಶಗಳಲ್ಲಿ ದೇವರೇ ಬಂದು ಅನೇಕರು ನಾಶ ಆಗುವಂಥವರಾಗಿದ್ದಾರೆ. ದೇವರೇ, ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ, ಪ್ರತಿಯೊಂದು ರೋಗಿಗೋಸ್ಕರವಾಗಿ ನಿನ್ನ ಸ್ಪರ್ಶ ಅವರಿಗೆ ಆಗಲಿ ಸ್ವಾಮಿ. ದೇವರೇ, ಅನೇಕರು ಗುಣವನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೆ. ಬೇಗನೆ ದೇವರೇ ನಿನ್ನ ಗಾಯಸ್ತವು ಚಾಚಿ ಪ್ರತಿಯೊಬ್ಬರು ಬೇಗನೆ ಗುಣವನ್ನು ಹೊಂದಿಕೊಂಡು ದೇವರು ತಮ್ಮ ಕುಟುಂಬದೊಂದಿಗೆ ಸೇರುವಂತೆ ನಿನ್ನ ಕೃಪೆ ನೀಡು ಸ್ವಾಮಿ. ಪ್ರಾಣ ಕಳೆದು ಹೋಗಿರುವಂಥ ಅಂಥ ಒಂದು ಜನರಿಗೋಸ್ಕರವಾಗಿ, ಅವರ ಆತ್ಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆತ್ಮಗೆ ಶಾಂತಿ ಸಮಾಧಾನವು ಅನುಗ್ರಹಿಸು ದೇವರೇ. ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರು ಬಹಳ ದುಃಖವಾಗಿದ್ದಾರೆ. ಅಂಥವರಿಗೆ ನೀನೇ ದೇವರೇ ದುಃಖವನ್ನು ಹೊರಿಸಿ ದೇವರೇ, ಅವರಿಗೆ ನಿನ್ನ ಧೈರ್ಯವು, ನಿನ್ನ ಸಮಾಧಾನವು, ಶಾಂತಿಯನ್ನು ಕೊಟ್ಟು ಅವರನ್ನು ಆಶ್ರಯಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ, ನಮ್ಮ ಮಾಟುಂಗ ಮತ್ತು ಧಾರಾವಿ ಏರಿಯಾದಲ್ಲಿ ಅನೇಕ ಕೇಸಸ್ಗಳು ಆಗುತ್ತಾ ಉಂಟು, ಅನೇಕ ಪಾಸಿಟಿವ್ ಕೇಸಸ್ ಬರ್ತಾ ಉಂಟು ಸ್ವಾಮಿ. ದೇವರೇ, ನಮ್ಮ ಮುಂದೆ ದೇವರೇ ಭಾಳ ಕಠಿಣವಾದ ದಿನಮಾನಗಳುಂಟು ಸ್ವಾಮಿ. ಮೊದಲನೇ ಲಾಕ್ಡೌನ್ ಚರಣ 2ನೇ 3 ನಾವು ಇವತ್ತಿಗೆ ಮುಕ್ತಾಯ ಮಾಡುತ್ತಾ ಇದ್ದೇವೆ. ನಾಳೆದಿಂದ 4ನೇ ಚರಣದಲ್ಲಿ ನಾವು ಪ್ರವೇಶ ಮಾಡುವಂಥವರಾಗಿದ್ದೇವೆ. ದೇವರೇ, ಮಾಟುಂಗ ಮತ್ತು ಧಾರಾವಿ ಏರಿಯಾದಲ್ಲಿ ಇರುವಂಥ ಎಲ್ಲ ಒಂದು ಜನರು ದೇವರೇ ಈ ಲಾಕ್ಡೌನ್ಗೆ ವಿಧೇಯತ್ವವಾಗಿ ತೋರಿಸಿ ದೇವರೇ ತಮ್ಮ ಮನೆಗಳಿದ್ದು ತಮ್ಮ ಕಾಪಾಡಿಕೊಂಡು ಈ ವೈರಸ್ಗೆ ಎದುರಾಗಿ ಜೀವಿಸುವಂತೆ ಮತ್ತು ಇದರಿಂದ ಜಯವನ್ನು ಹೊಂದುವಂತೆ ನಿನ್ನ ಕೃಪೆ ನೀಡು ಸ್ವಾಮಿ. ಇದಕ್ಕೆ ಅನೇಕ ಪ್ರಯತ್ನಗಳು ಮಾಡುವಂತೆಲ್ಲ ಡಾಕ್ಟರ್, ನರ್ಸಸ್ಗಳು, ಪ್ಯಾರಾ ಮೆಡಿಕಲ್ ಸ್ಟಾಫ್ಗಳನ್ನು, ಸೋಷಲ್ ವರ್ಕರ್ಗಳನ್ನು ಮತ್ತು ಡಾಕ್ಟರ್ಗಳನ್ನು ಮತ್ತು ವಿಶೇಷವಾಗಿ ರಾಜಕೀಯ ಇರುವಂಥ ಲೀಡರ್ಗಳನ್ನು ಮತ್ತು BMC ಸ್ಟಾಫನ್ನು ದೇವರೇ ಅನೇಕರು ನಿನ್ನ ಆಸ್ತಿಗೆ ನಾವು ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ನೀನು ಅವರ ಮುಖಾಂತರವಾಗಿ ನೀನು ಆಶೀರ್ವಾದ ಮಾಡಬೇಕೆಂದು, ಗುಣವನ್ನು ಮಾಡಬೇಕೆಂತಂದು ನಿಮ್ಮೊಂದಿಗೆ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ,
ಯಾರ್ಯಾರು ಕಷ್ಟಗಳೆಲ್ಲ ಇದ್ದಾರೆ ದೇವರೇ, ಅವರ ಕಷ್ಟಗಳು ನೀಗಿಸು ಸ್ವಾಮಿ. ಇಂಥ ಒಂದು ಕಠಿಣವಾದ ಸಮಯದಲ್ಲಿ ದೇವರೇ, ಸಮಯಕ್ಕೆ ತಕ್ಕಂತೆ ಊಟವನ್ನು ಅವರಿಗೆ ಅನುಗ್ರಹಿಸು ಸ್ವಾಮಿ. ದೇವರೇ, ತಮ್ಮನ್ನು ತಾವು ಕಾಪಾಡಿಕೊಳ್ಳುವಂತೆ ನಿನ್ನ ಕೃಪೆ ನೀಡು ಸ್ವಾಮಿ. ಈಗೋ ಸ್ವಾಮಿ, ನಿನ್ನ ಹೆಸರಲ್ಲಿ ನಾವು ಕೂಡುವಂಥ ಸಮಯದಲ್ಲಿ, ನಿನ್ನ ವಾಕ್ಯಗಳು ಧ್ಯಾನ ಮಾಡುವಂಥ ಸಮಯದಲ್ಲಿ, ನಿನ್ನನ್ನು ಆರಾಧಿಸುವಂಥ ಸಮಯದಲ್ಲಿ ನೀನು ನಮ್ಮೊಂದಿಗಿದ್ದು ನಮ್ಮನ್ನು ಆಶ್ರಯಿಸಬೇಕೆಂದು, ನಮ್ಮ ಜೀವಿತ ನಿನಗೆ ಯೋಗ್ಯ ಆರಾಧನೆ ಮಾಡೋದರಲ್ಲಿ ನಾವು ಉಪಯೋಗಿಸ್ಕೊಳ್ಳುವಂತೆ ನೀನು ನಮಗೆ ಸಹಾಯ ನೀಡಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರುವ ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮನ್ನು ದಾಹ ಮಾದರಿ ಪಾಲಿಸಿಕೊಡು, ನಮಗೆ ತಪ್ಪು ಮಾಡೋದವನು ಕ್ಷಮಿಸದಂತೆ ನಮ್ಮ ತಪ್ಪುಗಳು ಕ್ಷಮಿಸು, ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನ ತಪ್ಪಿಸು. ಯಾಕಂದರೆ ರಾಜ್ಯವು ಬಲು ಮಹಿಮೆ ಸದಾಕಾಲವೇ ಸ್ವಾಮಿ. ಆಮೇನ್. ಈ ಸಮಯದಲ್ಲಿ ನಾವು ಆರಾಧನೆ ಪುಸ್ತಕದಲ್ಲಿ 247ನೇ ಒಂದು ರಾಗವನ್ನು ಹಾಡಿಕೊಳ್ಳೋಣ. ಜೀವಿತದ ನನ್ನ ಆಶ್ರಯವು ನೀನೇ. ಈ ಒಂದು ರಾಗವನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಜೀವಿತದ ನನ್ನ ಆಶ್ರಯವು ನೀನೇ, ಜೀವಿತದ ನನ್ನ ಆಶ್ರಯವು ನೀನೇ, ನನ್ನನ್ನು ಬೆಳಗಿಸುವವನು ನೀನೇ, ನನ್ನನ್ನು ಬೆಳಗಿಸುವವನು ನೀನೇ. ಕಷ್ಟದಲ್ಲಿಯೂ ದುಃಖದಲ್ಲಿಯೂ, ಕಷ್ಟದಲ್ಲಿಯೂ ದುಃಖದಲ್ಲಿಯೂ ನನ್ನನ್ನು ಕಾಯುವವನು ನೀನೇ, ನನ್ನನ್ನು ಕಾಯುವವನು ನೀನೇ. ಆ ಜೀವನ ತೆರೆಗಳು ಅಳೆಯಂತೆ ಅರೆಯಳು, ದೋಣಿಯ ನಾವಿಕ ನೀನೆ ಪ್ರಭು. ಜೀವನ ಕಳೆಯುತ್ತ ನೀನನೆ ನೆನೆಯುತ್ತ, ಆಶ್ರಯದಾತನು ನೀನೆ ಪ್ರಭು. ನನ್ನನ್ನು ಹಿಡಿದು ನನ್ನನ್ನು ಮುರಿದು, ನನ್ನನ್ನು ಹಿಡಿದು ನನ್ನನ್ನು ಮುರಿದು ಉಪಯೋಗಿಸಿಕೋ ಎನ್ನ ಪ್ರಭುವೇ, ಉಪಯೋಗಿಸಿಕೋ ಎನ್ನ ಪ್ರಭುವೇ. ಆ ಬೀಸಲು ಅರಳುತ್ತ ಪರಿಮಳ ಬೀರುತ್ತಿದೆ. ಜೇನಿನ ರುಚಿಗಿಂತ ವಾಕ್ಯದ ರುಚಿಯು ಅರಳಲೇನಲ್ಲಿ ಓ ಪ್ರಭುವೇ. ಜೀವಿತದ ಗುಟ್ಟು ನಿನ್ನಲ್ಲಿಯೇ ಉಂಟು, ಜೀವಿತದ ಗುಟ್ಟು ನಿನ್ನಲ್ಲಿಯೇ ಉಂಟು. ಕೈ ಹಿಡಿದು ನನ್ನನ್ನು ನಡೆಸು ಪ್ರಭು, ಕೈ ಹಿಡಿದು ನನ್ನನ್ನು ನಡೆಸು ಪ್ರಭು. ಆ ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಸಂಧಿ 7ರಿಂದ 11ನೇ ವಚನವರೆಗೆ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಸಂಧಿ 7ರಿಂದ 11ನೇ वचन। मत्ती उसके 7वें अध्याय 7 से लेकर
11वें वचन हम पढ़ते हैं। ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ದೇವರ ವಾಕ್ಯಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. देवरे निनगे स्तोत्र सल्लुत्ता इದ್ದೇವೆ प्रभु। इस समय हम तेरे वचन के लिए धन्यवाद करते हैं प्रभु। जो वचन पढ़ा है इस वचन को हम मनन करते वक्त, उसे ध्यान करते वक्त तू हमारे साथ बने रहिए। और पिता प्रभु जी हमें आशीष कीजिए ताकि तेरा वचन हमारे जीवन में फलदायक हो। प्रभु आगे के समय तेरे हाथ में सौंपते हुए इस प्रार्थना को प्रभु यीशु मसीह के नाम से मांगते हैं, सुन और ग्रहण कर पिता, आमीन। परमेश्वर को हम धन्यवाद करते हैं इस सुंदर समय के लिए जो उन्होंने दी है। ನಾವು ದೇವರ ಕೊಂಡಾಡಿ ಈ ಸಮಯದಲ್ಲಿ ದೇವರ ವಾಕ್ಯಗಳು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಇವತ್ತು ನಮ್ಮ ಸುತ್ತಮುತ್ತ ಇರುವಂಥ ಸ್ಥಿತಿ ಭಾಳ ಕಠಿಣವಾಗಿದೆ ಪ್ರಿಯರೇ. ಈ ಕಠಿಣವಾದಂಥ ಸ್ಥಿತಿಯಲ್ಲಿ ಕ್ರೈಸ್ತರಾದಂಥ ನಾವು ನಮ್ಮ ಒಂದು ಕಾರ್ಯವೇನಾಗಿದೆ, ನಾವು ಎಂಥವರಾಗಿ ನಾವು ಜೀವಿಸುವಂಥವರಾಗಿರಬೇಕು, ನಾವು ಏನು ಮಾಡುವಂಥವರಾಗಿರಬೇಕು ಅಂತಂದು ಕೆಲವು ವಾಕ್ಯಗಳಿಂದ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಅನೇಕ ದೇಶಗಳಲ್ಲಿ ಈ ಒಂದು ಮಹಾಮಾರಿ ಬಿಮಾರಿಯಿಂದ ಅನೇಕರು ಸಾಯ್ತಾ ಇದ್ದಾರೆ. ಅನೇಕರು ಕೊರೋನಾ ಪಾಸಿಟಿವ್ ಪೇಷಂಟ್ಗಳಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚಾಗುವಂಥ ಒಂದು ಸ್ಥಿತಿ ಇದೆ ಅಂತಂದು ನಮಗೆ ಎಕ್ಸ್ಪರ್ಟ್ಗಳು ಹೇಳುವಂಥವರಾಗಿದ್ದಾರೆ. ಇಂಥ ಒಂದು ಸಮಯದಲ್ಲಿ ವಿಶ್ವಾಸಿಗಳಾದಂಥ ನಾವು, ದೇವರ ನಂಬಿದ ಮಕ್ಕಳಾಗಿರುವಂಥ ನಾವು ಏನು ಮಾಡುತ್ತಾ ಇದ್ದೇವೆ? ಈ ಪ್ರಶ್ನೆ ನಾವು ಹಾಕ್ಕೊಳ್ಬೇಕು. ನಾವು ಏನು ಮಾಡುತ್ತಾ ಇದ್ದೇವೆ, ನಾವು ಏನು ಮಾಡಬೇಕು ಅಂತ ಈ ಎರಡು ಪ್ರಶ್ನೆಗಳು ಹಾಕ್ಕೊಂಡು ನಾವು ದೇವರ ವಾಕ್ಯದಲ್ಲಿ ಇದಕ್ಕೆ ನಾವು ಆಧರಣೆ ಹೊಂದಿಕೊಳ್ಳೋಣ ಪ್ರಿಯರೇ. ನೀವೆಲ್ಲರೂ ಹೇಳ್ಬೋದು, ನಾನು ಮನೆಯಲ್ಲಿರುವಂಥವನಾಗಿದ್ದೇನೆ, ನನ್ನನ್ನು ಕುಟುಂಬವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂಥವನಾಗಿದ್ದೇನೆ. और आप ये भी कहते हैं कि मैं प्रार्थना कर रहा हूँ ಅಂತ ಹೇಳುತ್ತೇವೆ. हम बाइबल पढ़ रहे हैं करके कहते हैं और बहुत सारे कार्य हम कर रहे हैं ಅಂತಂದು ನೀವು ಹೇಳಿಕೊಂಡು ನಿಮ್ಮನ್ನು ನೀವು ಸಂತೋಷ ಪಡುವಂಥವರಾಗಿದ್ದಿರ್ಬೋದು ಪ್ರಿಯರೇ. ಆದರೆ ನಿಜವಾದಂಥ ವಿಶ್ವಾಸಿಗಳು, ದೇವರ ನಂಬಿದ ಮಕ್ಕಳು, ಅವರು ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅವರು ಮಾಡುವಂಥ ಕಾರ್ಯ ಏನು ಅಂತಂದರೆ ದೇವರನ್ನು ಹುಡುಕುವಂಥವರಾಗಿರಬೇಕು. प्रभु की खोज करने वाले लोग बनना चाहिए. We have to seek God. ದೇವರನ್ನು ಹುಡುಕುವಂಥವರಾಗಿರಬೇಕು ಅಂತಂದು ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ ಅಂತ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ನಮಗೆ ಆತನು ಈ ಒಂದು ವಾಗ್ದಾನವು ಆತನು ಕೊಟ್ಟಿದ್ದಾನೆ ಅಂತ ನಾವು ನೋಡುತ್ತೇವೆ. ये वाचा परमेश्वर हमें दिया है करके हम देखते हैं और कहता है कि जो मुझे खोजेगा, जो मुझे ढूंढेगा वो पाएगा. और ऐसे वचन, बहुत सारे वचन जो बाइबल में हम पढ़ते हैं. मत्ती 7:7 में जो हमने पढ़े हैं, यिर्मयाह उसके 29th चैप्टर उसके 13 वचन में हम पढ़ते हैं. प्रोवर्ब्स नीति वचन उसके 8वें अध्याय के 17 वचन हम पढ़ते हैं. ऐसा अनेक जगह पर हम पढ़ते हैं. ಎಲ್ಲ ಕಡೆಯಲ್ಲಿ ನಾವು ಓದುವಂಥವರಾಗಿದ್ದೇವೆ. ಮನಪೂರ್ವಕವಾಗಿ ದೇವರನ್ನು ಹುಡುಕುವವರಿಗೆ ದೇವರು ಸಿಕ್ಕುತ್ತಾನೆ ಅಂತಂದು ದೇವರು ನಮಗೆ ತಿಳಿಸುವಂಥವನಾಗಿದ್ದಾನೆ.
ಈ ಎಲ್ಲ वाग्दानಗಳು बाइबल में बहुत सारे वाग्दान वाचा प्रभु ने हमें की है। देयर आर मेनी प्रॉमिसेस प्रभु ने हम सबको किए हैं और वो सारे प्रॉमिसेस हमारे जीवन में आशीष का कारण है करके हम देखते हैं। हमारे जीवन के लिए, पारिवारिक जीवन के लिए, एक कलिशा जीवन के लिए, एक समाज के लिए, एक सोसाइटी के लिए, एक देश के लिए और इस संसार के लिए ये आशीष का वाचा है करके इसे हम समझना चाहिए। इसलिए मेरे प्रियो, ದೇವರನ್ನು ಹುಡುಕುವಂಥವರು ಯಾವ ರೀತಿಯಲ್ಲಿ ಹುಡುಕಬೇಕು ಅಂತಂದು ಇವತ್ತು ನಾವು ದೇವರ ವಾಕ್ಯದಲ್ಲಿ ಕೆಲವು ಮಾತುಗಳು ಧ್ಯಾನ ಮಾಡೋಣ। प्रभु की खोज करना है तो कैसे खोज करना है, हाउ वी कैन सी गॉड। पहली बात, द फर्स्ट थिंग, ದೇವರನ್ನು ಹುಡುಕುವಂಥವರು ದೀನತ್ವ ಮನಸ್ಸಿನಿಂದ ಹುಡುಕುವಂಥವರಾಗಿರಬೇಕು। ದೋಸ್ ಹೂ ವಾಂಟ್ ಟು ಸೀಕ್ गॉड सीख विथ अ हम्बल हार्ट अंतंदु हम देखते हैं। प्रभु की खोज करने वाले हर एक व्यक्ति दीनता से उसकी खोज करना चाहिए करके कहता है। ನನ್ನ ಪ್ರಿಯ ಸಹೋದರ ಸಹೋದರರೇ, बिना दीनता से, बिना नम्रता से हम प्रभु की खोज नहीं कर सकते, प्रभु को हम नहीं पा सकते हैं। इस बात को हमें समझना है। ದೇವರನ್ನು ಹುಡುಕುವಂಥ ಪ್ರತಿಯೊಬ್ಬ ಮನುಷ್ಯನು ನಮ್ರತ ಜೀವನದಿಂದ ಆತನು ಹುಡುಕುವಂಥವರಾಗಿರಬೇಕು, ದೀನತದಿಂದ ನಾವು ಆತನು ಹುಡುಕುವಂಥವರಾಗಿರಬೇಕು ಅಂತ ನಾವು ನೋಡುತ್ತೇವೆ। ಯಾಕಂತಂದರೆ ನಮ್ಮ ಸ್ವಾಮಿ ಯೇಸು ಸ್ವಾಮಿ ಆತನು ದೀನ ಸ್ವಭಾವದಿಂದ ತುಂಬಲ್ಪಟ್ಟಿರುವಂಥ ದೇವರು ಆಗಿದ್ದಾನೆ। हमारा यीशु मसीह नम्रता का परमेश्वर है। जब हमारा परमेश्वर नम्रता है तो वैसे ही हम नम्रता से परमेश्वर की खोज करना चाहिए करके हम देखते हैं। परमेश्वर यीशु मसीह के नम्रता हम पौलुस के फिलिपियंस के पत्र उसके दूसरे अध्याय के 8, 9, 10 वचन हम पढ़ते हैं कि वो परमेश्वर होने के बावजूद भी अपने आप को दीनता किया करके हम देखते हैं। स्वर्ग के वैभव में रहते हुए भी वो अपने आप को इस धरती में आया करके हम देखते हैं और हमारी तरह वो जिया करके हम देखते हैं। उसका जीवन जो है नम्रता से भरा हुआ था करके हम देखते हैं। ದೇವರನ್ನು ನಾವು ಹುಡುಕುವಂಥ ಪ್ರತಿಯೊಬ್ಬ ಮನುಷ್ಯನು ನಾವು ದೀನತ್ವದಿಂದ ದೇವರನ್ನು ಹುಡುಕುವಂಥವರಾಗಿರಬೇಕು। जब हम दीनता से प्रभु की खोज करेगा, वो परमेश्वर इतने महान परमेश्वर है, इतने श्रेष्ठ परमेश्वर है, जो स्वर्ग के सिंहासन पर ना परमेश्वर जो है दीनताओं के वो दीनता को देखकर वो अपने साथ हमारे पास वो रहता है करके हम देखते हैं। यशायाह उसके 57 के अध्याय के 15 वचन में हम पढ़ते हैं कि कहता है कि वो दीनताओं के बीच उनके साथ रहता है करके हम देखते हैं। मेरे प्रियो, इस बात को तुम समझो कि प्रभु को ದೇವರನ್ನು ಹುಡುಕುವಂಥ ಪ್ರತಿಯೊಬ್ಬರು ದೀನತಾದಲ್ಲಿ ನಮ್ರತೆಯಿಂದ ನಾವು ದೇವರನ್ನು ಹುಡುಕುವಂಥವರಾಗಿರಬೇಕು। दूसरी बात जो हम सुनेंगे, ಎರಡನೇ ಮಾತು ಏನಂತಂದರೆ, ದೇವರನ್ನು ಹುಡುಕುವಂಥ ಪ್ರತಿಯೊಬ್ಬನು ಪ್ರಾರ್ಥನೆಯಿಂದ ನಾವು ದೇವರನ್ನು ಹುಡುಕುವಂಥವರಾಗಿರಬೇಕು। प्रार्थना में प्रभु को खोजने वाले होना चाहिए। सीक गॉड विथ ए हार्ट ऑफ प्रेयरफुलनेस। ದೇವರನ್ನು ಹುಡುಕುವಂಥ ಪ್ರತಿಯೊಬ್ಬರು ಪ್ರಾರ್ಥನೆಯಿಂದ ದೇವರನ್ನು ಹುಡುಕುವಂಥವರಾಗಿರಬೇಕು ಅಂತಂದು ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ। ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವೆಲ್ಲರೂ ಹೇಳುತ್ತೆ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, हम सब कहते हैं हम प्रार्थना करते हैं करके। ಆದರೆ ಎಂಥ ಒಂದು ಪ್ರಾರ್ಥನೆಯಿಂದ ನಾವು ದೇವರನ್ನು ಹುಡುಕಬೇಕು ಅಂತಂದು, ದೇವರನ್ನು ಹುಡುಕಬೇಕಂತ ಪ್ರತಿಯೊಬ್ಬ ಮನುಷ್ಯನು ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು, मनपूर्वकವಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು। इस इंग्लिश भाषा में कहते हैं फर्वेंट प्रेयर। फर्वेंट प्रेयर ಅಂತಂದರೆ जोश के साथ, आसक्ति साथ, उत्साह साथ ದೇವರನ್ನು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಅಂತ ನಾವು ನೋಡುತ್ತೇವೆ। और दूसरी बात है फ्रीक्वेंट प्रेयर। ಪ್ರತಿ ಸಮಯ ಯಾವಾಗಲೂ ಪ್ರಾರ್ಥನೆ ಮಾಡುವಂಥ
ಹುಡುಕುವಂಥವರಾಗಿದ್ದರೆ ನಾವು ದೇವರನ್ನು ಹುಡುಕುವಂಥವರಾಗಿದ್ದೇವೆ, ಹುಡುಕಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾವು ನೋಡುತ್ತೇವೆ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯದಲ್ಲಿ ಅನೇಕ ವಾಕ್ಯಗಳುಂಟು. ಪ್ರಾರ್ಥನೆ ಬಗ್ಗೆ ಅನೇಕ ಭಕ್ತರು ಪ್ರಾರ್ಥನೆ ಮಾಡಿದ್ದಾರೆ, ಅನೇಕ ದೇವರ ಮಕ್ಕಳು ಪ್ರಾರ್ಥನೆ ಮಾಡಿದ್ದಾರೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಶಿಷ್ಯರು ಅವರು ಪ್ರಾರ್ಥನಾ ಭಾಳ ಉತ್ತಮ ಪ್ರಾರ್ಥನೆ ಮಾಡಿದ್ದಾರೆ ಅಂತ ನಾವು ನೋಡುತ್ತೇವೆ. ಅವರು ಪ್ರಾರ್ಥನಾ ಭರಿತರಾಗಿ ಜೀವಿಸಿದರು ಅಂತ ನಾವು ನೋಡುತ್ತೇವೆ. ಅಪೊಸ್ತಲ ಕೃತ್ಯಗಳು 1ನೇ ಸಂಧಿ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಯೇಸು ಸ್ವಾಮಿ ಶಿಷ್ಯರು ಎಷ್ಟು ಆಸಕ್ತಿಯಿಂದ, ಎಷ್ಟು ಉತ್ಸಾಹದಿಂದ ಅವರು ದೇವರೊಂದಿಗೆ ಪ್ರಾರ್ಥನಾ ಮಾಡಿದರು ಅಂತ ನಾವು ನೋಡುತ್ತೇವೆ. प्रेरितों के काम उसके पहले अध्याय के 14 वचन ನಾವು ನೋಡುತ್ತೇವೆ. ये सब कहीं स्त्रियों और यीशु के माता मरियम और उसके भाइयों के साथ एक चित्त होकर ಪ್ರಾರ್ಥನೆ में लगे रहे ಅಂತ ನಾವು ನೋಡುತ್ತೇವೆ. ಪ್ರಾರ್ಥನಾ ಭರಿತರಾಗಿ ಅವರು ಜೀವಿಸ್ತಾ ಇದ್ದರು ಅಂತ ನಾವು ನೋಡುತ್ತೇವೆ. ಅದೇ ಒಂದು ಅಪೊಸ್ತಲರ ಕೃತ್ಯಗಳು 2ನೇ ಸಂಧಿ 42ನೇ ವಚನದಲ್ಲಿ, प्रेरितों के काम उसके दूसरे अध्याय के 42 वचन में वहाँ पर भी पढ़ते हैं, और वे प्रेरितों की शिक्षा पाने और संगति रखने और रोटी तोड़ने और प्रार्थना करने में लयलीन रहे ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವು ಕನ್ನಡದಲ್ಲಿ ಓದೋಣ ಪ್ರಿಯರೇ. 2ನೇ ಸಂಧಿ 42ನೇ ವಚನ, ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನನ್ನು ಪ್ರಾರ್ಥನೆ ಮಾಡುವಂಥವರು, ದೇವರ ಹುಡುಕುವಂಥವರು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರು ಅಂತ ನಾವು ನೋಡುತ್ತೇವೆ. ನೋಡ್ರಿ 42ನೇ ವಚನದಲ್ಲಿ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿಯು ಮುರಿದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು ಅಂತ ನಾವು ನೋಡುತ್ತೇವೆ. लगे रहे ಅಂತ ನಾವು ನೋಡುತ್ತೇವೆ. ಪ್ರಾರ್ಥನಾ करते रहे करके हम देखते हैं. ಯೇಸು ಸ್ವಾಮಿ ಶಿಷ್ಯರು ಮತ್ತು ವಿಶ್ವಾಸಿಗಳು ಅವರು ಒಂದು ಆಸಕ್ತಿಯ ಪ್ರಾರ್ಥನೆ, ನಿರಂತರವಾದಂಥ ಪ್ರಾರ್ಥನೆ ಮಾಡಿದರು ಅಂತ ನಾವು ನೋಡುತ್ತೇವೆ. ಪ್ರಾರ್ಥನೆಯಿಂದಲೇ ನಾವು ದೇವರನ್ನು ಹುಡುಕಲಿಕ್ಕೆ ಸಾಧ್ಯ. ನಾವು ಆವಾಗ ದೇವರನ್ನು ಕಂಡುಕೊಳ್ಳುವಂಥವರಾಗಿದ್ದೇವೆ. प्रार्थना करने से ही प्रभु की हम खोज कर सकते हैं और प्रभु को हम पाते हैं करके हम देखते हैं. और एक उदाहरण मैं बाइबल में से देता हूँ. यही प्रेरितों के काम में हम देखते हैं कि ऐसे काम जब कभी प्रभु के शिष्य और विश्वासियों ने प्रार्थना किया, एक निरंतर प्रार्थना किया और आशा से एक विश्वास के साथ प्रार्थना किया, आसक्ति से जब वो प्रार्थना किया, तो उत्सुकता से वो जब प्रार्थना किया, परमेश्वर बहुत सारे अद्भुत कार्य किया करके हम देखते हैं. पहला प्रार्थना का उत्तर परमेश्वर दिया हम देखते हैं. जब पतरस ने प्रार्थना किया तो पवित्र आत्मा वहाँ पर आया करके हम देखते हैं. सभी को पवित्र आत्मा से भरपूर किया करके हम देखते हैं. दूसरी बार हम देखते हैं जब प्रार्थना शिष्यों ने किया तो स्टीफन ने जब प्रार्थना किया, हम देखते हैं प्रेरित काम उसके 7वें अध्याय के 60वें वचनದಲ್ಲಿ ನಾವು ನೋಡುತ್ತೇವೆ. जो हम देखते हैं कि जब स्टीफन जब उसे लोग पत्थर मार कर उसे मार दे रहे थे, तब उसने अपने आंखें उठाकर परमेश्वर से ये प्रार्थना किया, ये पाप उनके ऊपर न आए करके प्रभु से प्रार्थना किया. और हम देखते हैं उसकी प्रार्थना सुना. और 2 अध्याय के बाद ही हम देखते हैं और प्रेरित काम के 9वें अध्याय में प्रभु सौल से बातें किया और उसको जीवन को बदलाव किया, उसे उद्धार किया करके हम देखते हैं. मेरे प्रियो, ನನ್ನ ಪ್ರಿಯ ಸಹೋದರ ಸಹೋದರಿ, तीसरी बात हम देखते हैं जब पतरस जेल में था और जैसा हेरोद राजा जो है जेम्स याकूब को उसने गला काट दिया था, वैसे ही पतरस को भी गला काटने का निर्णय लिया करके हम देखते हैं. और तभी कलीसिया के लोग, विश्वासी के लोग, सारे लोग मिलकर प्रभु के सामने आसक्ति के साथ, एक उम्मीद के साथ और निरंतर प्रार्थना करते रहे. तभी परमेश्वर उनकी प्रार्थना को सुना और हम देखते हैं स्वर्गदूत वहाँ पर भेजकर पतरस को उस जेल से उन्हें छुड़ाकर बाहर ले आया करके हम देखते हैं. प्रेरितों के काम उसके 12वें अध्याय के 5वें वचन में
ये अद्भुत कार्य हम देखते हैं। जब कभी विश्वासी या जब कभी परमेश्वर के लोग प्रार्थना भरपूर होकर प्रार्थना करते हैं, प्रभु उनकी प्रार्थना सुनता है और पिता और उन्हें आशीष करता है करके हम देखते हैं। मेरे प्रियो, आज हमारा प्रार्थना क्या है? कैसे प्रार्थना करते हुए प्रभु की खोज कर रहे हैं? इस बात को आप प्रश्न डालकर अपने आप को पूछे। ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವು ದೇವರ ಹುಡುಕುವಂಥ ಜನರು, जब हम प्रभु की खोज करते हैं, एक ಫರ್ವೆಂಟ್ ಪ್ರೇಯರ್ और एक ಫ್ರೀಕ್ವೆಂಟ್ ಪ್ರೇಯರ್ करते हुए ದೇವರನ್ನು ಹುಡುಕಿದರೆ ದೇವರ ಪ್ರಸನ್ನತೆ, ದೇವರ ಆಶೀರ್ವಾದಗಳು, ದೇವರ ನಮ್ಮ ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡುವಂಥವನಾಗಿದ್ದಾನೆ। आज इस कोरोना वायरस में हम सब पीड़ित हैं। मुंबई शहर में दिन पर दिन केसेस बढ़ते जा रहे हैं। आप सिंपल एक छोटा सा प्रार्थना करने से नहीं होता, बल्कि आपको, हमको, हम सभी मसीह लोग, विश्वासी लोग, हम कैसे प्रार्थना करना है मालूम है? हम फर्वेंट से प्रार्थना करना है, हमें फ्रीक्वेंट प्रार्थना करना है, हमें आसक्ति के साथ प्रार्थना करना है, हमें उत्साह से प्रार्थना करना है, हमें निरंतर प्रार्थना करना है, जिससे कि प्रभु को हम पाएंगे और प्रभु हमारी प्रार्थना सुनकर हमें आशीष, हमारे लोगों को आशीष करेगा। इस कोरोना वायरस इसको रोकने में प्रभु हमें सहायता करता है। पौलुस कहता है, पौलुस ಹೇಳ್ತಾನೆ, ನಿರಂತರವಾಗಿ ಪ್ರಾರ್ಥನೆ ಮಾಡ್ರಿ, निरंतरವಾಗಿ प्रार्थना बढ़े, हमेशा तुम प्रार्थना करते रहो करके बोलता है। और पहला थिस्सलुनीके उसके तीसरे अध्याय के 10वें वचन में हम पढ़ते हैं, पौलुस कहता है दिन रात प्रार्थना करते रहो करके बोलते हैं। और यीशु मसीह लूका उसके 18वें अध्याय के पहले वचन में, ಲೂಕನ ಬರೆದ ಸುವಾರ್ತೆ 18ನೇ ಸಂಧಿ 1ನೇ ವಚನದಲ್ಲಿ ನಾವು ಓದುತ್ತೇವೆ, ಯೇಸು ಸ್ವಾಮಿ ಹೇಳ್ತಾನೆ, ನಿರಂತರ ಪ್ರಾರ್ಥನಾ ಮಾಡ್ತಾ ಇರ್ರಿ, ಹಮೇಶಾ ಪ್ರಾರ್ಥನೆ ಕರೋ करके ಆತನು ಎಡಬಿಡದೆ ನೀವು ಪ್ರಾರ್ಥನೆ ಮಾಡಿರಿ ಅಂತಂದು ದೇವರು ನಮಗೆ ಕೇಳಿಕೊಳ್ಳುವಂಥವನಾಗಿದ್ದಾನೆ। ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರನ್ನು ಪ್ರಾರ್ಥನೆ ಮಾಡುವಂಥವರು, ದೇವರು ಹುಡುಕುವಂಥವರು, ಪ್ರಾರ್ಥನಾ ಅದು ಆಸಕ್ತಿಯ ಪ್ರಾರ್ಥನಾ, निरंतर प्रार्थना ಮಾಡಿ ದೇವರನ್ನು ಕಂಡುಕೊಳ್ಳೋಣ ಪ್ರಿಯರೇ। ಮೂರನೇದಾಗಿ तीसरी बात हम देखते हैं, वो ये है कि प्रभु की खोज करने वाले कैसे खोज करना है? प्रभु की वचनों को मनन करते हुए उसकी खोज करना है करके हम देखते हैं। ದೇವರನ್ನು ಹುಡುಕುವಂಥವರು ದೇವರ ವಾಕ್ಯಗಳು ಧ್ಯಾನ ಮಾಡುತ್ತಾ ಆತನನ್ನು ಹುಡುಕುವಂಥವರಾಗಿರಬೇಕು ಅಂತ ನಾವು ನೋಡುತ್ತೇವೆ। ನನ್ನ प्रिय सहोदर सहोदरी, आज हम लोग कहते हैं कि मैं बाइबल पढ़ता हूँ, मैं रोज़ पढ़ता हूँ। बाइबल पढ़ना और मनन करना बहुत ही अंतर है। ದೇವರ ವಾಕ್ಯಗಳು ಓದುವಂಥದ್ದು, ಅದು ಧ್ಯಾನ ಮಾಡುವಂಥದ್ದು, ಇದು ಬಹಳ ವ್ಯತ್ಯಾಸವಾಗಿದೆ ಅಂತ ನಾವು ನೋಡುತ್ತೇವೆ। ಬೈಬಲ್ ಓದುವಂಥದ್ದು ಸುಮ್ಮನೆ ಒಂದು ಪುಸ್ತಕ ಓದುವಂಥ ರೀತಿಯಲ್ಲಿ ಓದುವಂಥ ಒಂದು ಸ್ಥಿತಿಯಾಗಿದೆ। ದೇವರ ವಾಕ್ಯಗಳು ಧ್ಯಾನ ಮಾಡುವಂಥದ್ದು ಅದು ಎಂಥದಂತಂದರೆ, प्रभु के वचन को मनन करना है तो वो कैसा है, प्रभु को वचन को मेडिटेट करना है तो वो कैसा है, मालूम है? हमें समय देना पड़ेगा, प्रार्थना पूर्वक प्रभु के वचन को पढ़ना होगा और पूरे मन तन बुद्धि से उसको मनन करना पड़ेगा। प्रभु मुझसे क्या कहता है उसे समझना पड़ेगा, उसे स्वीकार करना पड़ेगा और उसको अनुसरण करना, उसे कहते हैं प्रभु के वचन को मनन करना। ऐसे मनन करना ये प्रभु हमें सिखाता है। अगर धर्मोपदेश कांड व्यवस्था विवरण उसके 6वें अध्याय के 4 वचन से नीचे हम पढ़ते जाएंगे, डिट्रॉनॉमी चैप्टर 6 वर्स 4 to 9 में हम पढ़ते रहेंगे। वहाँ पर मूसा जो है इस्राएल के लोगों को परमेश्वर की वचन को देता है, कमांडमेंट को बताता है, और उस कमांडमेंट बोलने के बाद में वो ये कहता है तुम इसे हमेशा तुम्हारे बच्चों को तुम सुनाना चाहिए, रिपीट करना चाहिए, रिपीट अगेन एंड अगेन टू योर चिल्ड्रन, अपने आप को अपने बच्चों को सुनाते रहो करके वहाँ पर मूसा कहता है करके हम देखते हैं। घर में बैठते वक्त, रोड पे चलते वक्त, सोते वक्त, लेटते वक्त, उठते वक्त, हर समय परमेश्वर के वचन को मनन करने के लिए बोलते हैं। यहाँ तक कि वो कहते हैं कि अपने दरवाजे के पास
उसे प्रभु के वचन को वहाँ पर लगाना है करके बोलता है, टंगाने को बोलते हैं। यहाँ तक कि प्रभु का वचन हमें कहता है, प्रभु वचन कहता है कि प्रभु के वचन को हम अपने मेन घर के गेट के, कंपाउंड के गेट के पास भी हमें रखना चाहिए या लिखना चाहिए कर कहता है। ಯಾಕೆ ದೇವರ ವಾಕ್ಯಗಳು ನಾವು ಧ್ಯಾನ ಮಾಡಬೇಕು? ಯಾಕೆ ದೇವರ ವಾಕ್ಯಗಳು ನಮ್ಮ ಮಕ್ಕಳಿಗೆ ಕಲಿಸಬೇಕು? ಯಾಕೆ ನಾವು ದೇವರ ವಾಕ್ಯಗಳು ನಾವು ನಮ್ಮ ಮನೆಯಲ್ಲಿರುವ ಸಮಯದಲ್ಲಿ, ರೋಡಲ್ಲಿರುವ ಸಮಯ ನಾವು ಓದಬೇಕು ಅಂತಂದರೆ, ಯಾಕಂತಂದರೆ ದೇವರ ವಾಕ್ಯಗಳು ಕ್ಯೂಂಕಿ ಪರಮೇಶ್ವರ का वचन जो है वो ಜೀವಿತ ವಚನ है ಅಂತ ನಾವು ನೋಡುತ್ತೇವೆ. ದೇವರ ವಾಕ್ಯಗಳು ಜೀವಿತ ವಚನ है, ಜೀವಂತವಾಗಿರುವಂಥ ವಾಕ್ಯವಾಗಿದೆ ಅಂತ ನಾವು ನೋಡುತ್ತೇವೆ. ಅದು ಕಾರ್ಯ ಮಾಡುವಂಥ ಒಂದು ವಾಕ್ಯಗಳು ಆಗಿದೆ ಅಂತ ನಾವು ನೋಡುತ್ತೇವೆ. इब्रियों के पत्र उसके 12वें अध्याय के इब्रियों के पत्र 4वें अध्याय के 12 वचन हम पढ़ते हैं। निकालिए, इब्रू 4 उसके 12 वचन में हम पढ़ते हैं। देखिए, जिससे पवित्र लोग सिद्ध हो जाए और सेवा के काम किए जाए और मसीह की देह उत्पन्न पाए। इब्रू उसके 4 अध्याय के 12 वचन हम पढ़ते हैं। वहाँ पर लिखा है, क्योंकि परमेश्वर का वचन जीवित है और प्रबल है और हर एक दोधारी तलवार से भी बहुत चौका है और प्राण और आत्मा को और गांठ और गूदे को अलग करके और आर पार छेदता है और मन की भावनाओं और विचारों को जानता है करके यहाँ पर कहता है। ನನ್ನ ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯಗಳು ಅದು ಜೀವಂತ ವಾಕ್ಯಗಳು ಆಗಿದೆ ಅಂತ ನಾವು ನೋಡುತ್ತೇವೆ. ದೇವರ ವಾಕ್ಯಗಳಿಂದ ನಮಗೆ ಜೀವ ಉಂಟಾಗುತ್ತದೆ ಅಂತ ನಾವು ನೋಡುತ್ತೇವೆ. ಈ ದೇವರ ವಾಕ್ಯಗಳು ನಮಗೆ ನಿತ್ಯ ಜೀವ ಪಡೆಯುವಂಥ ಒಂದು ದಾರಿ ನಮಗೆ ತೋರಿಸುವಂಥದ್ದಾಗಿದೆ ನಾವು ನೋಡುತ್ತೇವೆ. ದೇವರ ವಾಕ್ಯಗಳು ನಮಗೆ ಮಾರ್ಗದರ್ಶನ ಮಾಡುವಂಥದ್ದಾಗಿದೆ ಅಂತ ನಾವು ನೋಡುತ್ತೇವೆ. ಈ ದೇವರ ವಾಕ್ಯವು हमें परमेश्वर की वचन जो हमें पाप को बताता है, हमारे गलतियों को बताता है, हमारे गलत रास्तों को बताता है करके हम देखते हैं। इतने ही नहीं, परमेश्वर का वचन जो है वो हमें सही मार्ग में दिखाता है. ದೇವರ ವಾಕ್ಯಗಳು ನಮಗೆ ಸತ್ಯಕ್ಕೆ ನಡೆಸುವಂಥದ್ದಾಗಿದೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, हम ದೇವರ ವಾಕ್ಯ ನಾವು ನೋಡುತ್ತೇವೆ. दूसरा तिमोती उसके 3 अध्याय के 16 वचन हम पढ़ेंगे। दूसरा तिमोती उसके 3 अध्याय के 16 वचन वहाँ पर कहता है, संपूर्ण पवित्र शास्त्र परमेश्वर की प्रेरणा से रचा गया है और उपदेश और समझने और सुधारने और धर्म की शिक्षा के लिए लाभदायक है, ताकि परमेश्वर का जन सिद्ध बने और हर एक भले काम के लिए तत्पर हो जाए करके कहता है. ದೇವರ ವಾಕ್ಯಗಳು ಅದು ಏನಂತಂದರೆ, ಅದು ದೇವರ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಿದೆ ಅಂತ ನಾವು ನೋಡುತ್ತೇವೆ. ನಾವು ಕನ್ನಡದಲ್ಲಿ ಓದಿಕೊಳ್ಳೋಣ ಪ್ರಿಯರೇ. 2 ತಿಮೋತಿಯದವರು ಬರೆದ ಪತ್ರಿಕೆ 3ನೇ ಸಂಧಿ 16ನೇ ವಚನ ಓದಿಕೊಳ್ಳೋಣ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಟ್ಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರಮಾಣಿಯಾಗಿ ಸಕಲ ಸತ್ಯ ಕಾರ್ಯಕ್ಕೆ ಸನಾತನಾಗುವನು ಅಂತ ನಾವು ನೋಡುತ್ತೇವೆ. ದೇವರ ವಾಕ್ಯಗಳು ನಮಗೆ ಏನು ಮಾಡ್ತಂದರೆ ಸತ್ಯಗೆ ನಾವು ನಡೆಸುವಂಥದ್ದಾಗಿದೆ ಅಂತ ನಾವು ನೋಡುತ್ತೇವೆ. ಆ ಸತ್ಯ ಮಾತಿಗೆ ನಾವೇನು ಮಾಡಬೇಕಂದ್ರೆ, ಆ ಸತ್ಯ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಅದು ಅನುಸರಣೆ ಮಾಡುವಂಥವರಾಗಿರಬೇಕು.
ನನ್ನ ಪ್ರಿಯ ಸಹೋದರ ಸಹೋದರರೇ, ಯೆರೆಮೀಯ ಪುಸ್ತಕ 29ನೇ ಸಂಧಿ 11ನೇ ವಚನ ನಾವು ಓದುತ್ತೇವೆ. ಅದೇನಂತಂದರೆ, ದೇವರ ವಾಕ್ಯಗಳು ನಮಗೆ ಮುಂದಿನ ನಿರೀಕ್ಷೆಯ ಜೀವಿತ ಬಗ್ಗೆ ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ ಅಂತ ನಾವು ನೋಡುತ್ತೇವೆ. ದೇವರು ನಮಗೋಸ್ಕರವಾಗಿ ಆತ ನೇಮಕ ಮಾಡಿರುವಂಥ ಯೋಚನೆಗಳು, ಆತನ ಪ್ಲಾನುಗಳು ನಮಗೆ ಆತನು ಕೊಡುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ಇದರಿಂದ ನಾವು ನಿರೀಕ್ಷೆಯಿಂದ ಮುಂದಿನ ಜೀವಮಾನವು ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡುವಂಥವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ದೇವರ ವಾಕ್ಯಗಳು ನಾವು ಓದುವುದರಿಂದ ನಾವು ದೇವರನ್ನು ಹುಡುಕಿ ಆತನನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅಂತಂದು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳಿಂದ ನಾವು ಈ ಮಾತುಗಳು ಕೇಳಿದ್ದೇವೆ. ದೇವರನ್ನು ಹುಡುಕುವಂಥವರು ನಮ್ರತೆಯಿಂದ ದೇವರನ್ನು ಹುಡುಕುವಂಥವರಾಗಿರಲಿ. ಆಸಕ್ತಿ, ಪ್ರಾರ್ಥನೆ ಮತ್ತು ನಿರಂತರ ಪ್ರಾರ್ಥನೆಯಿಂದ ನಾವು ದೇವರನ್ನು ಹುಡುಕುವಂಥವರಾಗಿರಬೇಕು. ಮೂರನೇದಾಗಿ ನಾವು ನೋಡಿದ್ದೇವೆ, ದೇವರ ವಾಕ್ಯಗಳು ಧ್ಯಾನ ಮಾಡುತ್ತಾ ದೇವರನ್ನು ಹುಡುಕುವುದರಿಂದ ದೇವರನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ, ದೇವರು ನಮಗೆ ಸಿಗುವಂಥವನಾಗಿದ್ದಾನೆ ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ಕಷ್ಟ ಸಮಯದಲ್ಲಿ ನಾನು ಮತ್ತು ನಾವು ವಿಶ್ವಾಸಿಗಳು ನಾವೇನು ಮಾಡಬೇಕಂತಂದರೆ, ಈ ವಾಕ್ಯಗಳನ್ನು ದೇವರನ್ನು ಹುಡುಕುವಂಥ ಜನರಾಗಿರಬೇಕು. ಬೆಳಗಿಂದ ರಾತ್ರಿವರೆಗೆ ದೇವರನ್ನು ಹುಡುಕುತ್ತಾ ಆ ದೇವರನ್ನು ಕಂಡುಕೊಳ್ಳುವಂಥ ಜನರಾಗಿರಬೇಕು ಅಂತ ನಾವು ನೋಡುತ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಒಂದೇ ವಚನ ಓದಿ ನಾವು ಮುಕ್ತಾಯ ಮಾಡೋಣ. ಅದೇನಂತಂದರೆ, ದಾವೀದ ರಾಜನು ಹೇಳುತ್ತಾನೆ, ಎಷ್ಟು ಸುಂದರವಾಗಿ ಆತನು ಹೇಳ್ತಾನೆ ನೋಡ್ರಿ. ದಾವೀದನ ಒಂದು ಕೀರ್ತನೆಗಳ 16ನೇ ಸಂಧಿ 8ನೇ ವಚನದ ಮೊದಲನೇ ಭಾಗದಲ್ಲಿ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಅಂತಂದು ಆತನು ಹೇಳುವಂಥವನಾಗಿದ್ದಾನೆ. ಎಷ್ಟು ಸುಂದರವಾಗಿದ್ದಾನೆ ನೋಡ್ರಿ, ಎಷ್ಟು ಸುಂದರವಾಗಿ ಆತನು ಹೇಳುವಂಥವನಾಗಿದ್ದಾನೆ. ನಾನು ಯೆಹೋವನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ ಅಂತ ನಾವು ಆತನು ಹೇಳುತ್ತಾ ಇದ್ದಾನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದುವುದಿಲ್ಲ ಅಂತಂದು ಆತನು ಹೇಳುತ್ತಾ ಇದ್ದಾನೆ. ಆತನು ದೇವರನ್ನು ಹುಡುಕುವಂಥ ಒಬ್ಬ ರಾಜನು ಆಗಿದ್ದನು, ದೇವರನ್ನು ಕಂಡುಕೊಳ್ಳುವಂಥ ಒಬ್ಬ ರಾಜನಾಗಿದ್ದನು ಅಂತ ನಾವು ನೋಡುತ್ತೇವೆ. ಒಬ್ಬ ರಾಜನು, ಒಬ್ಬ ವಿಶ್ವಾಸಿಯಾಗಿ ತನ್ನ ಜೀವಿತದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ದೇವರನ್ನು ಹುಡುಕಿರುವಂಥ ಒಬ್ಬ ಮನುಷ್ಯನು ಆತನಾಗಿದ್ದರಿಂದ ಆತನು ಈ ಮಾತು ಹೇಳ್ತಾನೆ, ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ ಅಂತ ಆತನು ಹೇಳುತ್ತಾನೆ. ಇವತ್ತು ನೀನು ಮತ್ತು ನಾನು ಆ ಯೇಸು ಸ್ವಾಮಿನು, ಆ ದೇವರನ್ನು, ನಮ್ಮ ಸೃಷ್ಟಿಕರ್ತನಾಗಿರುವಂಥ ಯೇಸು ಸ್ವಾಮಿನು ನಾವು ಹುಡುಕುವಂಥವರಾಗಿರಬೇಕು. हमें खोजना होना चाहिए। जो परमेश्वर में सृष्टि के उस पर में खोजते हुए प्रभु की उसकी महिमा के पात्र बने, ये हमारी बातें हैं। ನನ್ನ ಪ್ರಿಯ ಸಹೋದರ ಸಹೋದರರೇ, आज हम जीवित परमेश्वर को ना खोजते हुए आज हम संसार के बातों को खोजने लगे हैं करके हम देखते हैं। संसार के चीज़ों को खोजे हैं करके, संसार के बातों में हम खोज कर हम अपने आप को, जीवन को नाश किया करके हम देखते हैं। फिर भी प्रभु आज हमसे मौका देता है, हे मेरे बेटा, हे मेरे बेटी, नन्नन हुड़को, मुझे खोज, तू मुझे पाएगा। कैसे पाएगा? पूरे मन से, पूरे दिल से, जो मुझे खोजेगा वो पाएगा करके कहता है। प्रभु की आत्मा, प्रभु की आशीष आप सभी को कर रहे हैं। जब प्रभु की आप खोजेंगे, पूरे मन से खोजिए, पूरे दिल से खोजिए, ताकि तुम अपने जीवन में परमेश्वर को पाए, ताकि परमेश्वर तुम्हारे जीवन में, तुम्हारे परिवारों में हमेशा बना रहे। यीशु में से और एक बात कहते हैं मत्ती 6:33 वचन में, सीक द फर्स्ट किंगडम ऑफ गॉड, प्रभु की राज्य खोज कर
सब कुछ तुम्हारे दिया जाएगा. ನನ್ನ ಪ್ರಿಯ ದೇವರನ್ನು ಹುಡುಕುವಂಥ ಜನರಾಗಿರಬೇಕು. ದೇವರನ್ನು ಹುಡುಕುವಂಥ ಜನರಾಗಿರಬೇಕು. ಆವಾಗ ನಿನಗೆ ದೇವರು ಸಿಗುತ್ತಾನೆ. ಈ ಒಂದು ನಂಬಿಕೆಯ ಮಾತುಗಳಿಂದ ದೇವರು ನಿನ್ನನ್ನು, ನನ್ನನ್ನು, ನಮ್ಮೆಲ್ಲರನ್ನು ಆಶ್ರಯಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಾವು ನಿನಗೆ ಸ್ತೋತ್ರಗಳು ಸಲ್ಲಿಸುವಂಥವರಾಗಿದ್ದೇವೆ. ಈ ಸುಂದರವಾದಂಥ ಒಂದು ಸಮಯದಲ್ಲಿ, ಈ ಬೆಳಗಿನ ಸಮಯದಲ್ಲಿ ದೇವರೇ, ನಿನ್ನ ವಾಕ್ಯಗಳು ಧ್ಯಾನ ಮಾಡುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನ ವಾಕ್ಯಗಳು ಕೇಳಿ ಅದನ್ನು ಧ್ಯಾನ ಮಾಡಿ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂಥ ಒಂದು ಸಮಯ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ. ಈಗೋ ಸ್ವಾಮಿ, ನಿನ್ನನ್ನು ಹುಡುಕುವಂಥದ್ದು ನಮ್ಮ ಒಂದು ಕಾರ್ಯವಾಗಿದೆ ಸ್ವಾಮಿ. ಯಾಕಂದರೆ ನೀನು ನಮ್ಮ ಸೃಷ್ಟಿಕರ್ತನಾಗಿದ್ದೀಯಾ, ನೀ ನಮ್ಮನ್ನು ರೂಪಿಸಿರುವಂಥ ದೇವರಾಗಿದ್ದೀಯಾ. ನಾವು ನಿನ್ನ ಮಕ್ಕಳು ಆಗಿದ್ದೇವೆ, ನೀ ನಮ್ಮ ದೇವರು ಆಗಿದ್ದೀಯಾ ಸ್ವಾಮಿ. ನಾವು ನಿನ್ನನ್ನೇ ಹುಡುಕುವಂಥ ನಿನ್ನ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವಾದ ಮಾಡು. ದೇವರನ್ನು ಹುಡುಕುವಂಥ ಸಮಯದಲ್ಲಿ ಏನೋ ಒಂದು ಹೊರಗಿನ ರೀತಿಯಲ್ಲಿ ಒಂದು ಸಾಧಾರಣವಾಗಿ ನಾವು ಹುಡುಕಲಾರ್ದ ದೇವರೇ, ನಾವು ನಿನ್ನನ್ನು ಹುಡುಕಬೇಕಾದರೆ ನಾವು ದೀನತ್ವದಿಂದ, ನಮ್ರತೆಯಿಂದ ನಿನ್ನನ್ನು ಹುಡುಕುವಂಥ ಜನರು ಆಗುವಂತೆ ನಮ್ಮನ್ನು ಆಶೀರ್ವಾದ ಮಾಡು. ದೇವರೇ, ನಾವು ಪ್ರಾರ್ಥನೆ ಮುಖಾಂತರವಾಗಿ ನಿನ್ನನ್ನು ಹುಡುಕುವಂಥ ಜನರಾಗುವಂತೆ ನಮ್ಮನ್ನು ಆಶೀರ್ವಾದ ಮಾಡು. ದೇವರೇ, ನಾವು ನಿನ್ನ ವಾಕ್ಯಗಳು ಧ್ಯಾನ ಮಾಡುತ್ತಾ ನಿನ್ನನ್ನು ಕಂಡುಕೊಳ್ಳುವಂಥ ಜನರಾಗುವಂತೆ ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ಈ ಸುತ್ತಮುತ್ತ ಇರುವಂಥ ಸಮಯದ ದೇವರೇ, ಕಠಿಣವಾದ ಸಮಯದಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ದೇವರೇ, ನಾವು ನಿನ್ನನ್ನು ಹುಡುಕುತ್ತಾ ನಿನ್ನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಕಾಣುವಂಥ ರೀತಿಯಲ್ಲಿ ನಾವು ಹುಡುಕಿ ನಿನ್ನ ಆಶೀರ್ವಾದ ಹೊಂದಿರುವಂಥ ನಿನ್ನ ಮಕ್ಕಳಾಗುವಂತೆ ಸಹಾಯ ಮಾಡು ಸ್ವಾಮಿ. ದೇವರೇ, ನಾವೆಲ್ಲನೂ ಹುಡುಕುವಂಥ ಜನರು ಆತ್ಮದಿಂದ, ಮನಸ್ಸಿನಿಂದ, ಆಳವ ಹೃದಯದಿಂದ ನಿನ್ನನ್ನು ಹುಡುಕುವಂಥ ಒಂದು ಒಳ್ಳೆಯ ಮನಸ್ಸು ನಮಗೆ ಅನುಗ್ರಹಿಸು ಸ್ವಾಮಿ. ದೇವರೇ, ಕೇಳಿರುವಂಥ ಈ ವಾಕ್ಯಗಳು ಪ್ರತಿಯೊಬ್ಬರನ್ನು ಆಶ್ರಯಿಸಬೇಕೆಂದು ನಿಮ್ಮೊಂದಿಗೆ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಭೆಯ ಎಲ್ಲ ಒಂದು ಕುಟುಂಬಗಳನ್ನು, ಎಲ್ಲ ಒಂದು ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ಮತ್ತು ಎಲ್ಲ ಒಂದು ಮಕ್ಕಳನ್ನು ಚಿಕ್ಕವರು, ದೊಡ್ಡವರು, ಹಿರಿಯರು ಪ್ರತಿಯೊಬ್ಬರನ್ನು ಹಸ್ತಕ್ಕೆ ಒಪ್ಪಿಸಿದೆ ಸ್ವಾಮಿ. ನನ್ನ ಸಭಿಕರನ್ನೆಲ್ಲ ದೇವರೇ ಸುರಕ್ಷಿತವಾಗಿ ನೀಡಿದೆಯಾ ಸ್ವಾಮಿ. ಈ ಕೊರೋನಾ ವೈರಸ್ ಅವರು ತಪ್ಪಿಸಿದೆಯಾ ಸ್ವಾಮಿ. ದೇವರ ಅವ್ರ ಜೀವಿತ ನೀನು ಕಾಪಾಡುತ್ತಾ ಇದ್ದಿಲ್ಲ ಸ್ವಾಮಿ. ಈ ವಾರವೆಲ್ಲ ಇನ್ನು ಮುಂದೆ ಬರುವಂಥ ಪ್ರತಿಯೊಂದು ವಾರದಲ್ಲಿ ದೇವರೇ, ದಿನಮಾನಗಳಲ್ಲಿ ದೇವರೇ, ಈ ಒಂದಿನ ಮಕ್ಕಳನ್ನು ನಿನ್ನ ಸುರಕ್ಷತೆ ಕೊಟ್ಟು ಅವರು ನಡೆಸು ಸ್ವಾಮಿ. ನಾಳಿನಿಂದ ದೇವರೇ, 4ನೇ ಚರಣದಲ್ಲಿ ನಾವು ಲಾಕ್ಡೌನ್ ಪ್ರಾರಂಭ ಆಗುವಂಥದ್ದಾಗಿದೆ. ಅದು ಎಂಥದ್ದಾಗಿ ನಮಗೆ ಗೊತ್ತಿಲ್ಲ ಸ್ವಾಮಿ. ದೇವರೇ, ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಮ್ಮ ಜೀವಿತಗಳು ನಿನ್ನ ಕೈಯಲ್ಲಿ ಒಪ್ಪಿಸ್ತೇವೆ. ನೀನು ನಮ್ಮನ್ನು ಕಾಪಾಡು, ನಮ್ಮನ್ನು ಆಶೀರ್ವಾದ ಮಾಡು. ದೇವರೇ, ತಿರುಗಿ ನಿನ್ನನ್ನು ಇದೇ ರೀತಿ ನಾವು ಭೇಟಿಯಾಗಿ ನಿನ್ನೊಂದಿಗೆ ನಾವು ಪ್ರಾರ್ಥನೆಯಲ್ಲಿ, ನಿನ್ನೊಂದಿಗೆ ಈ ಆನ್ಲೈನ್ ಮುಖಾಂತರವಾಗಿ ದೇವರ ವಾಕ್ಯಗಳು ಸಾರುವುದರಲ್ಲಿ, ಕೇಳುವುದರಲ್ಲಿ, ಆರಾಧನೆ ಮಾಡೋದ್ರಲ್ಲಿ ನಮ್ಮನ್ನು ನಡೆಸ್ಕೊಂಡು ಮುಂದೆ ಸಾಗಬೇಕೆಂದು ಬೇಡಿಕೊಳ್ಳುತ್ತೇವೆ. ನನ್ನ ಸಭೆಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಶಾಲು ಮತ್ತು ಬೇತೇಲ್ ಸಭೆಗಳ ಎಲ್ಲ ಕುಟುಂಬಗಳ ಎಲ್ಲ ಜನರನ್ನು ನಿನ್ನ ವಿಶ್ವಾಸಿಯಲ್ಲಿ, ನಿನ್ನ ನಂಬಿಕೆಸ್ತರಲ್ಲಿ ನಾವು ದಿನ ದಿನ ಬೆಳೆಸಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ತಂದೆ, ಮಗ, ಪವಿತ್ರಾತ್ಮ ತ್ರಯೇಕ ದೇವರ ಆಶೀರ್ವಾದಗಳು ಕೂಡಿ ಬಂದಿರುವಂಥ ನಮ್ಮೆಲ್ಲರ ಮೇಲೆ ಇಂದಿಗೂ ಎಂದೆಂದಿಗೂ ಸದಾ ಇರಲಿ. ಆಮೇನ್.